ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಹತ್ರ ಒಂದು ಬಯಸ್ ರಿಪೇರ್ಗೋಸ್ಕರ ಒಂದು ಬಯಸ್ ಬಂದಿದೆ. ಅದು ಬಂದು ಆಸಸ್ ಮಾಡಲು ನೋಡ್ಬೋದು ನೀವು. ಆಸಸ್ ಇದ್ರ ಮಾಡೆಲ್ ನಂಬರ್ ಬಂದು X1500EA. ಬೋರ್ಡ್ ಪಾರ್ಟ್ ನಂಬರ್ ಬಂದು X415EA R7.0 ವರ್ಷನ್ ಇದೆ. ಇದರಲ್ಲಿ ಕಸ್ಟಮರ್ ಏನ್ ಕೇಳಿದಾರೆ ಅಂದ್ರೆ ನ್ಯೂ ಬಯಸ್ ಅಥವಾ ರಿಪೇರ್ ಬಯಸ್ ಮಾಡಿ ಕ್ಲೀನ್ ಎಮ್ಮಿ ಮಾಡಬೇಕು, ಇಲ್ಲಾಂದ್ರೆ ನ್ಯೂ ಬಯಸ್ ರಿಪೇರ್ ಮಾಡಿ ಕೊಡ್ಬೇಕಾಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಒರಿಜಿನಲ್ ಕಸ್ಟಮರ್ ಇಶ್ಯೂನು ಹೇಳಿದಾರೆ. ಒರಿಜಿನಲ್ ಬಯಸ್ ಅಲ್ಲಿ ನೋ ಡಿಸ್ಪ್ಲೇ ಇದೆ. ಅದನ್ನ ನಾವು ಬೇರೆ ಬಯಸ್ ಡೌನ್ಲೋಡ್ ಮಾಡಿದಾಗ ಅದು ಕೀಬೋರ್ಡ್ ನಾಟ್ ವರ್ಕಿಂಗ್ ಬರ್ತಾ ಇದೆ. ಈಗ ನಾನು ಇದು ಹೊಸ ಬಯಸ್ ನ್ಯೂ ಆಗಿ ಮಾಡಿ ಕಸ್ಟಮರ್ ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಒರಿಜಿನಲ್ ಬಯಸ್ ಇಂದಾನೆ ನಾನು ಮಾಡ್ತೀನಿ. ಈಗ ನಾನು ಫಸ್ಟ್ ನನಗೆ ಬೇಕಾಗಿರೋದು ಸೀರಿಯಲ್ ನಂಬರ್. ಸೀರಿಯಲ್ ನಂಬರ್ಗೋಸ್ಕರ ನಾನೇನ್ ಮಾಡ್ತೀನಿ, ಆಸಸ್ ಅಲ್ಲಿ ನಿಮ್ಗೆ ಸೀರಿಯಲ್ ನಂಬರ್ ಹುಡುಕಕ್ಕೆ ತುಂಬಾ ಈಸಿ ಮೆಥಡ್ ಅಂದ್ರೆ GPNV ಕೋಡ್ ಟೈಪ್ ಮಾಡಿ ನಿಮ್ಗೆ ಸೀರಿಯಲ್ ನಂಬರ್ ಬ್ಲಾಕ್ ಸಿಕ್ಬಿಡುತ್ತೆ. ಇದು ನಿಮ್ಗೆ ಸೀರಿಯಲ್ ನಂಬರ್ ಬ್ಲಾಕ್, ಇದು ಮಾಡೆಲ್ ನಂಬರು ಮತ್ತೆ ಇದು ವರ್ಷನ್. ಇದು ಕಾಪಿ ಮಾಡಿ ನಾನು ಟೆಕ್ಸ್ಟ್ ಅಲ್ಲಿ ಇಟ್ಕೊಂತೀನಿ. ಇದು ಮಾಡೆಲ್ ನಂಬರು ಮತ್ತೆ ಇದು ವರ್ಷನ್ 312 ವರ್ಷನ್ ಇದೆ. ಮತ್ತೆ ಸೀರಿಯಲ್ ನಂಬರ್ ಬಂದು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಟಿಲ್ 99 ತನಕ ಸೀರಿಯಲ್ ನಂಬರ್ ಇರುತ್ತೆ. ಸೀರಿಯಲ್ ನಂಬರ್ ಬ್ಲಾಕ್ ನಾನು ಕಾಪಿ ಮಾಡ್ಕೊಂತೀನಿ. ನಾನು ಇಷ್ಟು ಕಾಪಿ ಮಾಡಿದೆ, ಇಷ್ಟು ನನಗೆ ಬಯಸಿಂದ ಸಾಕಾಗಿದೆ. ಸೀರಿಯಲ್ ನಂಬರ್ ಸಿಕ್ಕಿದೆ, ನನಗೆ ವರ್ಷನ್ ಸಿಕ್ಕಿದೆ. ವರ್ಷನ್ ಯಾವ ತರ ನೋಡ್ತೀರಾ ಅಂದ್ರೆ, ಇದು ನಿಮ್ಗೆ ಬಯಸ್ ಅಂದ್ರೆ ಮಾಡೆಲ್ ನಂಬರ್. ಇದಾದ್ಮೇಲೆ ನಿಮ್ಗೆ 312 ಇದೆಯಲ್ಲ, ಇದು ನಿಮ್ಗೆ ವರ್ಷನ್. ಅದು ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ನೀವ್ ಏನ್ ಮಾಡ್ಬೇಕು, ಬಯಸ್ ಡೌನ್ಲೋಡ್ ಮಾಡ್ಬೇಕು. ಆಸಸ್ ಸಪೋರ್ಟ್ ಇಂದ ನಿಮ್ಗೆ ಬಯಸ್ ಡೌನ್ಲೋಡ್ ಮಾಡ್ಕೊಬೇಕು. ಇದು ಆಸಸ್ ಒರಿಜಿನಲ್ ಸಪೋರ್ಟ್ ಇದೆ. ಡೌನ್ಲೋಡ್ ಸೆಂಟರ್ಗೆ ಹೋಗಿ ಇಲ್ಲಿ ನಿಮ್ಗೆ ಮಾಡೆಲ್ ನಂಬರ್ ಇಂದಾನು ಸೆಲೆಕ್ಟ್ ಮಾಡ್ಬೋದು, ಅಥವಾ ನೀವು ಸೀರಿಯಲ್ ನಂಬರ್ ಇಂದಾನು ಸೆಲೆಕ್ಟ್ ಮಾಡ್ಬೋದು. ಸೀರಿಯಲ್ ನಂಬರ್ ಇಂದ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನೀವು ಸೇಮ್ ವರ್ಷನ್ X1500EA. ನೀವು ಬಯಸಲ್ಲಿ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಬೇಕಾದ್ರೆ. X1500EA ಸೇಮ್ ವರ್ಷನ್ ಇದೆ. ಆದ್ರೆ ಕಸ್ಟಮರು ಇದು ವರ್ಷನ್ ಬಂದು ಬೇರೆ ಇದೆ, ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಇದು ಮಾಡೆಲ್ ನಂಬರೇ ಬೇರೆ ಇದೆ, ಅದಕ್ಕೋಸ್ಕರ ಅವ್ರಿಗೆ ಕೀಬೋರ್ಡ್ ನಾಟ್ ವರ್ಕಿಂಗ್ ಬಂದಿದೆ ಕಸ್ಟಮರ್ಗೆ. ಇದು ನೋಡಿ X415EA ಇದೆ. ಅದೇ ಇದರಲ್ಲಿ ನಮ್ಗೆ X1500EA ಇದೆ. ನಮಗ್ ಬೇಕಾಗಿರೋದು ಕಸ್ಟಮರ್ ಹೇಳಿರೋದು X1550EA. ಆ ಮಾಡೆಲ್ದು ನಾವು ಡ್ರೈವರ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ನಿಮ್ಗೆ ಇದು ಸಿಕ್ಕಾದ್ಮೇಲೆ ಒಂದು ನಿಮಿಷ ರೀ, ಮಾಡೆಲ್ ನಂಬರ್ ಒಂದ್ಸತಿ ಕನ್ಫರ್ಮ್. ಇಲ್ಲ, ಸೇಮ್ ಆಗಿದೆ. ಮಾಡೆಲ್ ನಂಬರು ಎರಡಕ್ಕೂ ಒಂದೇ ವಾಯ್ಸ್ ಇದೆ. ಓಕೆ, ಎರಡಕ್ಕೂ ಒಂದೇ ವಾಯ್ಸ್ ಇದೆ. ಓಕೆ, ಹೀಗೆ ಮತ್ತೆ EAಗೆ ಎರಡಕ್ಕೂ ಒಂದೇ ವಾಯ್ಸ್ ಕೊಟ್ಟಿದ್ದಾರೆ ಅವರು. ಇದು ನಮ್ದು ಸೀರಿಯಲ್ ನಂಬರು. ಸೀರಿಯಲ್ ನಂಬರ್ ನೋಡ್ಬೋದು, ನಾನು ಆಲ್ರೆಡಿ ಹಾಕಿದ್ದೀನಿ ಸೀರಿಯಲ್ ನಂಬರು. ಇದು ಮಾಡೆಲ್ ನಂಬರ್ ತಗೊಂಡಿದೆ. ಒಂದು ನಿಮಿಷ ಇದೆ, ನಾನು ಮಾಡೆಲ್ ನಂಬರ್ ಬೇಡ, ನಾನು ಸೀರಿಯಲ್ ನಂಬರೇ ಹಾಕೊಳ್ತೀನಿ. ಕಸ್ಟಮರು ಸೀರಿಯಲ್ ನಂಬರ್ ಪ್ರಕಾರವಾಗಿ ಬಿಲ್ಡ್ ಮಾಡಿಕೊಡಿ ಅಂತ ಹೇಳಿರೋದು, ಅದಕ್ಕೋಸ್ಕರ ನಾನು ಸೀರಿಯಲ್ ನಂಬರ್ ಪ್ರಕಾರವಾಗಿ ತಗೊಂತೀನಿ. ಯಾಕಂದ್ರೆ ಇದು ವರ್ಕ್ ಆಗ್ಬೇಕಾಗುತ್ತೆ ಕಸ್ಟಮರ್ಗೆ. ಇದೇ ಸೀರಿಯಲ್ ನಂಬರೇ ತಗೊಂತೀನಿ. ಮಾಡೆಲ್ ಯಾವ್ದು ಬರುತ್ತೆ ನೋಡೋಣ. ಮಾಡೆಲ್ ಸೇಮ್ ಬಂದಿದೆ, ನಾನು ಇದೇ ಸೀರಿಯಲ್ ನಂಬರ್ ಅಲ್ಲೇ ತಗೊಂತೀನಿ. ಬಯಸ್ ಫರ್ಮ್ವೇರ್, ನನ್ಗಿಲ್ಲಿ ಬಯಸ್ ಫರ್ಮ್ವೇರ್ ಅಲ್ಲಿ ನಮ್ಗೆ ಎರಡು ಆಪ್ಷನ್ ಬರುತ್ತೆ. ಇದು ನಿಮ್ಗೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಏನಾನ ಡಿಸ್ಪ್ಲೇ ಇದ್ರೆ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ USB ಫ್ಲಾಶ್ ಮಾಡ್ಬೋದು. ನನ್ನ ಹತ್ರ ಲ್ಯಾಪ್ಟಾಪ್
ಅಲ್ಲಿ ಡಿಸ್ಪ್ಲೇ ಇಲ್ಲ ಅಂತಾನೆ ಬಂದಿರೋದು. ಅದಕ್ಕೋಸ್ಕರ ನಾನು ವಿಂಡೋಸ್ ಅಪ್ಡೇಟ್ ಹೋಗ್ತೀನಿ. ಇಲ್ಲಿ ನೀವು ನೋಡಬಹುದು 312 ಈ ವರ್ಷನ್ ನಮ್ಗೆ ಬೇಕಾಗಿರೋದು. ಈ ವರ್ಷನ್ ನಾನು ಡೌನ್ಲೋಡ್ ಮಾಡ್ಕೊಂತೀನಿ. ಈ ವರ್ಷನ್ ಡೌನ್ಲೋಡ್ ಮಾಡಿ ನಾನು Ctrl+X ಅಂತ ತಗೊಂಡು ನನ್ನ ಓಲ್ಡ್ ಫೈಲ್ ಎಲ್ಲಿದೆ ಅಲ್ಲಿ ನಾನು ಸೇವ್ ಮಾಡ್ಕೊಂತೀನಿ. ಇದನ್ನ ನಾವು ಇವಾಗ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ನಿಮ್ಗೆ 2 ಪ್ರೋಸೆಸ್ ಇದೆ. ಒಂದು ನೀವು ಟೂಲ್ ಯೂಸ್ ಮಾಡ್ಬೋದು. ನಾನು ಟೂಲ್ ಯೂಸ್ ಮಾಡಲ್ಲ. ಇದನ್ನ ಎಕ್ಸ್ಟ್ರಾಕ್ಟ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಟೂಲ್ಸ್ ನಿಮ್ಗೆ ಯೂಸ್ ಆಗುತ್ತೆ ಯಾವಾಗಂದ್ರೆ ನಿಮ್ಗೆ ಒಂದು ಟೈಮಲ್ಲಿ ನಿಮ್ಗೆ ಟೂಲ್ಸೇ ಮುಖ್ಯವಾಗಿ ಬೇಕಾಗಿರುತ್ತೆ. ಅಕ್ಸೆಪ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀನಿ ಅಷ್ಟೇ ನಾನು. ಇದೇ ಫೈಲ್ ಅಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀನಿ. ನೋಡಿ ನೀವು ಎಕ್ಸ್ಟ್ರಾಕ್ಟ್ ಆಗಿ ಈ ಫೈಲು ನನಗೊಂದು ಫೈಲ್ ನ ಕೊಟ್ಟಿದೆ. ಇಲ್ಲಿ ನೀವು ಮೂರು ಫೈಲ್ ನೋಡಬಹುದು. ಈ ಫೈಲ್ ಅಲ್ಲಿ ಫಸ್ಟ್ ಫೈಲ್ ಅಲ್ಲಿ ನಿಮ್ಗೆ ಬಯಸ್ ರೀಜನ್ ಸಿಕ್ಕುತ್ತೆ. ಈ ಬಯಸ್ ರೀಜನ್ ನ ನಾನು ಕಾಪಿ ಮಾಡ್ಕೊಂಡು ನಾನು ಆಚೆ ತಗೊಂತೀನಿ. ಇದು ನಮ್ಗೆ ಬೇಕಾಗಿಲ್ಲ ಇವಾಗ. ಇದನ್ನ ಡಿಲೀಟ್ ಮಾಡ್ತೀನಿ. ಅದೇ ಇದು ನಿಮ್ಗೆ ಇಲ್ಲಿ ನೋಡಬಹುದು. ಇದು ಎನ್ಕ್ರಿಪ್ಟೆಡ್ ಇದೆ. ಅಂದ್ರೆ ಇದು ಎನ್ಕ್ರಿಪ್ಟೆಡ್ ಅಂದ್ರೆ ಇದು ಬಯಸ್ ಅಲ್ಲಿ ಫುಲ್ ಏನಂತಾರೆ ಹೊಸದಾಗಿ ಬಯಸ್ ಹೆಂಗಿರುತ್ತೆ ಅದೇ ತರಾನೇ ಎನ್ಕ್ರಿಪ್ಟೆಡ್ ಇರುತ್ತೆ. ಇದನ್ನ ಡಿಕ್ರಿಪ್ಟ್ ಮಾಡ್ಬೇಕು. ಇವಾಗ ನಾವು ಡಿಕ್ರಿಪ್ಟ್ ಮಾಡಕ್ಕೆ ನಾವು ಟೂಲ್ ಯೂಸ್ ಮಾಡ್ತೀವಿ. ನಿಮಿಷ ನಾನು ಟೂಲ್ಸ್ ಅಲ್ಲಿ ಇಟ್ಟಿದ್ದೀನಿ. ಒಂದು ನಿಮಿಷ ಇದೆ. ನಾನು ಈ ಟೂಲ್ ಯೂಸ್ ಮಾಡ್ತೀನಿ. ಇದು ಫ್ರೀ ಟೂಲ್ ನಿಮ್ಗೆ ಸಿಗುತ್ತೆ ನಿಮ್ಗೆ ಆಲ್ರೆಡಿ. ಇದರಲ್ಲಿ ನಾನು ಏನ್ ಮಾಡ್ತೀನಿ ಇದನ್ನ ಡಿಕ್ರಿಪ್ಟ್ ಮಾಡ್ಕೊಂತೀನಿ. ಫಸ್ಟ್ ನಾನು ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಟೂಲ್ ಯೂಸ್ ಮಾಡಿಲ್ಲ. ಅದು ಡಿಕ್ರಿಪ್ಟ್ ಮಾಡಕ್ಕೆ ನಾನು ಟೂಲ್ ಯೂಸ್ ಮಾಡ್ತೀನಿ. ಇದೇ ಫೋಲ್ಡರ್ ಕೊಡೋಣ. ಫೋಲ್ಡರ್ ಏನಿಲ್ಲ. ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಡಿಕ್ರಿಪ್ಟ್ ಮಾಡಕ್ಕೆ ನಾನು ಟೂಲ್ ಯೂಸ್ ಮಾಡ್ಕೊಂತೀನಿ. ಟೂಲ್ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿ ಹಾಕ್ತೀನಿ. ಅದು ಬಂದು ಫ್ರೀ ಟೂಲ್ ಇರುತ್ತೆ. ಇಲ್ಲಾಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಟೂಲ್ ಸಿಗುತ್ತೆ ನಿಮ್ಗೆ ಫ್ರೀ ಆಗಿ. ಇದು ಆಲ್ರೆಡಿ ಟೆಲಿಗ್ರಾಮ್ ಅಲ್ಲಿ ನಿಮ್ಗೆ ಟೂಲ್ ಫ್ರೀ ಆಗೇ ಇರೋದು. ಇಲ್ಲಿ ನನಗೆ ಎಕ್ಸ್ಟ್ರಾಕ್ಟ್ ಆಗಿ ಅದು ಸಿಕ್ಕಿದೆ. ಈ ಎಕ್ಸ್ಟ್ರಾಕ್ಟ್ ಆದ್ಮೇಲೆ ನಾನು ಇದನ್ನ ಡಿಲೀಟ್ ಮಾಡ್ಕೊಂತೀನಿ. ನನಗೆ ಬೇಕಾಗಿಲ್ಲ. ಮತ್ತೆ ಇದು ನನಗೆ ಬೇಕಾಗಿಲ್ಲ, ಡಿಲೀಟ್ ಮಾಡ್ಕೊಂತೀನಿ. ನಾನು ಇವಾಗ ಫಸ್ಟ್ ME ರೀಜನ್ ಯಾವ್ದಿದೆ ಅದು ತಗೊಂತೀನಿ. ನಾನು ಫಸ್ಟ್ ME ರೀಜನ್ FIT2 ತಗೊಂತೀನಿ. ಇದರಲ್ಲಿ ಈ ಫರ್ಮ್ವೇರ್ ನನ್ನ ಹತ್ರ ಇದೆ. ಆಲ್ರೆಡಿ ಎಲ್ಲ ಆಕ್ಸೆಸ್ ಸಪೋರ್ಟ್ ಇಂದ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಈಗ ನನ್ಗೇನ್ ಬೇಕು ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಂತೀನಿ. ಈಗ ನನ್ಗೇನ್ ಬೇಕು, ನನಗೆ ಇದ್ದು ME ರೀಜನ್ ಬೇಕಾಗುತ್ತೆ. CSME ಟೂಲ್ ತಗೊಂತೀನಿ. ಫಸ್ಟ್ CSME ಟೂಲ್ ಕಾಪಿ ಮಾಡ್ಕೊಂತೀನಿ. CSME ಟೂಲ್ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ME ರೀಜನ್ ತಗೊಂತೀನಿ. ME ರೀಜನ್ ತಗೊಂತೀನಿ. ME ವರ್ಷನ್ ಬಂದು ನನಗೆ ಯಾವ್ದಿದೆ, ME ವರ್ಷನ್ ಬಂದು ನಮಗೆ 15.41 ಕನ್ಸ್ಯೂಮರ್ LP ಟೈಗರ್ ಲೇಕ್ ಇದೆ. ಇದು ನನ್ನ ಹತ್ರ ಆಲ್ರೆಡಿ ಇದೆ ME ವರ್ಷನ್. ನಾನೇನ್ ಮಾಡ್ತೀನಿ, ME ರೀಜನ್ ನಂದು ಎಲ್ಲಿ ಸ್ಟೋರ್ ಮಾಡಿದ್ದೀನಿ ಅಲ್ಲಿ ನಾನು ಹೋಗ್ತೀನಿ. ME ರೀಜನ್ ಇದೆ.